ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ? ನಾನಂತೂ ನಿಜವಾಗ್ಲೂ ಸಖತ್ತಾಗಿಲ್ಲ. ಇಲ್ಲಿ ನಗ್ನಗ್ತಾ ಮಾತಾಡೋಷ್ಟು ಮನಸ್ಸು ಹಗುರವಾಗಿಲ್ಲ, ತುಂಬ ಬೇಜಾರಿದೆ. ಏನು ಮಾಡೋಕ್ಕಾಗೋದಿಲ್ಲ. ಓಕೆ, ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೋಸ್ಕರ ನಮ್ಮ ಅಪ್ಪಾಜಿ ನಮ್ಮಮ್ಮ ಮಕ್ಕುಗಿತಾರೆ ಅಷ್ಟೇ. ನಿನ್ನ ಲೈಫಲ್ಲಿ ಇಷ್ಟೆಲ್ಲ ಆಗೈತೆ, ಅದೆಲ್ಲ ಕಟ್ಕೊಂಡು ಯಾಕೆ ಕೂತಿದ್ಯಾ ಅಂತ. ಅದಕ್ಕೆ ಅವ್ರ ಮುಂದೆ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದೀನಿ. ಅಪ್ಪಾಜಿ ನಾನು ಸಾಲಿಗ್ರಾಮಕ್ಕೆ ಹೋಗ್ಬಿಟ್ಟು ಬಂದು ಹಂಗೆ ಸಿಮೆಂಟ್ ಬಂದೈತೆ. ಬಿಕಾಸ್ ನಮ್ಮ ಮನೆ ನಿಮಗೆ ಗೊತ್ತು, ಇಲ್ಲಿ ಮಳೆ ಬಂದರೆ ಈ ಗೋಡೆ ಹತ್ರ ನೆನೆಯುತ್ತೆ. ಹಾಗೆ ಮುಂದ್ಗಡೆ ಏನು ಗಾರೆ ಹಾಕಿದ್ವಿ ಸಂಪತ್ರ, ಅದೆಲ್ಲ ಕಿತ್ತು ಹೋಗೈತೆ. ಹಾಗೆ ನನಗೂ ಒಂದು ಪುಟಾಣಿ ಜಗ್ತಿ ಬೇಕು ಅಂತ ಕೇಳಿದೆ. ಜಗ್ತಿ ಅಂದರೆ ಗೊತ್ತಲ್ಲ, ಕೂತ್ಕೊಳ್ತೀವಲ್ಲ ಆ ಥರ ಜಗ್ತಿ ಬೇಕು ಅಂತ. ಯಾಕಂದರೆ ಎಲ್ಲರ ಮನೆ ಹತ್ರನೂ ಇದ್ದಾವೆ. ನಮ್ಮ ಮನೆ ಹತ್ರ ಇಲ್ಲ, ಅಟ್ಲೀಸ್ಟ್ ಜಗ್ತಿ ಇದ್ದರೆ ಯಾರಾದರೂ ಬಂದು ಕೂತ್ಕೋತಾರೆ, ನಾವು ಕೂಡ ಆರಾಮಾಗಿ ಗಾಳೀಲಿ ಕೂತ್ಕೋಬೋದು ಅಂತ ಹೇಳಿ ಅದಕ್ಕೆಲ್ಲ ಅಳತೆ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಏನು ಮಾಡ್ತಾವ್ರೆ, ಏನೇನು ತರಬೇಕು ಇನ್ನವೇ ಅಂತ. ಅಲ್ಲಿ ಆಚೆ ಕಡೆ ನೋಡ್ತಾವ್ರೆ. ಬನ್ನಿ ಹೋಗೋಣ ಇವಾಗ. ಅಮ್ಮ ಗೋಡೆ ಅದರ ಅಲ್ಲಿಗಂಡು ಸಾಕು ಕಣಮ್ಮ. ಮಂದಾಗಿರೋದು ಬೇರೆ ಬೇಕು. ಒಂದು ಕರಡಿ ಅಂದರೆ ರೆಡಿ. ಕಣ್ಣು ಮುಚ್ಕೊಂಡು ಯಾಕೆ ಮಾತಾಡ್ತೀನಿ? 10 ಅಡಿ ಆಯಿತು, 10 ಅಡಿ ಆಯಿತು, 10 ಅಡಿ ಆಯಿತು. 50 ರೂಪಾಯಿ ಅಂದರೆ 600 ರೂಪಾಯಿ ಆಯಿತು. ನನ್ನನ್ನು ನೋಡಿದ್ರೆ ಚೆನ್ನಾಗಿದೆ. ಈಗ ಒಳಗಡೆ ಮಾಡ್ತೀರ ಪಜಿ? ಫಸ್ಟ್ ಇದೇ ಮಾಡ್ತೀಯಾ? ಅಲ್ಲಿ ಮೇಲ್ಗಡೆ ಹಾಕಕ್ಕಲ್ಲ ಫಸ್ಟು. ನಾನು ಕೊಡ್ತೀನಿ, ಹೋಗು. ಆ ಮನೆಯಿಂದ ಸದ್ದಿನ ಬರೋಕಾಯ್ತದ ಹೋಗಪ್ಪಜಿ. ಇವ್ಗೆ 2 ದಿನ ಬೇಕಾ ಮೇಲ್ಗಡೆ ಮಾಡೋಕೆ? ಒಂದು ದಿನಕ್ಕೆ ಹಾಕಲ್ಲ? ಬೆಳಗ್ಗೆ ಸಂಜೆ ಗಂಟು ಒಂದು ದಿನಕ್ಕೆ ರಂಗಣ ಬರ್ತದ ಕೇಳು. ಯಾರನ್ನ ಕಟ್ಕೊಳ್ಳೋಣ ಈ ಕೆಲಸ, ಅದು ಒಳಗದ್ದು ಕತ್ತಿ ನಡಕ್ಕೆ ಅದು ಮುಗಿಸ್ಬಿಟ್ಟು ಕಟ್ಕೊಳ್ಳೋದು. ಇದು ಹರಿದು ಹಾಕ್ಬೇಕಿದ ಉಳಿ ಸುತ್ತಿಗೆ ತಗೊಂಡು ಹೋಯ್ತು ಹಾಗೆ. ಅದು ಇದ್ರ ಮೇಲೆ ಹಾಕು, ದದ್ ಮಾಡ್ಬಿಟ್ಟು ಹಾಕು. ಸಿಂಪಲಾಗಿ ಇಲ್ಲಿ ನೆಲ ಚೆನ್ನಾಗದಲ್ಲ, ಇಷ್ಟ ಆಗ್ಲಿಕ್ಕೆ ಸಿಂಪಲಾಗಿ ಹಾಕಪ್ಪಜಿ. ಇದು ದದ್ ಮಾಡ್ಬಿಟ್ಟು ಇದು ಮಾತ್ರ ಚೆನ್ನಾಗಿ ಹಾಕು. ಇದೇನೋ ಬತ್ತಾದಲ್ಲ ಮೊಬೈಲಲ್ಲಿ ಬೇರೆ ಓವರ್ ಹೀಟ್ ಅಂತ ಮಾಡ್ಬಿಟ್ಟು ನೆನ್ನೆ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತೈತೆ. ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಕೆಲಸ ಸ್ಟಾರ್ಟ್ ಮಾಡೋದೆ. ಎಲ್ಲನೂ ಹಿಂಗೆ ದದ್ ಮಾಡಾಕ್ಬೇಕಾ? ಸಣ್ಣ ನೋವು ಬರ್ತದೆ ಅಷ್ಟೇ. ಆ ಮುಂದ್ಗಡೆನೂ ಕೊಡಮ್ಮ, ನಾನೇ ಕಿತ್ತಾಕ್ತೀನಿ ಎಡ್ದ ಕೈ. ತಾಳು, ನಾನು ಟ್ರೈ ಮಾಡ್ತೀನಿ. ಬತ್ತಕ್ಕನಮ್ಮ ಇಲ್ಲಿ ನೋಡು. ನಂಗೂ ಒಂದು ಕೈಯಾಳ ಕೆಲಸ ದುಡ್ಡು ಕೊಡ್ಬೇಕು, ಫ್ರೀಯಾಗಿ ಮಾಡ್ಕೊಡೋದ. ಪರವಾಗಿಲ್ಲ ಕಣಪತಿ, ಬತ್ತಾದೆ ಗಟ್ಟಿ ಇಲ್ವೇ ಗಾರೆ. ಪರವಾಗಿಲ್ಲ, ಬತ್ತಾ ಇದೆ. ಹಾಕ ಬರಗಪ್ಪಜಿ, ಕಟ್ಬೇಕಲ್ಲ, ದುಡ್ಡಿಲ್ಲ. ಕಟ್ಬೇಕಲ್ಲ, ಬೈಕಲ್ಲಿ ಹಾಕಬ್ರಕಾಯ್ತದ? ಹಾಂ, ಬೈಕಲ್ಲಿ ಹಾಕಬ್ರಕಾಯ್ತದ ಪಜಿ? ಉದ್ದ ಇರ್ತದ ತಾನೆ? ಹಾಂ ಹಾಂ, 2 ಬೇಕಾ? ಇಷ್ಟು ಉದ್ದಕ್ಕಿರೋದು ಒಂದು ಸಿಗಕ್ಕಲ್ವ? ಇಷ್ಟು ಉದ್ದಕ್ಕಿರೋದು ಬತ್ತಾತ್ ಕತೆ. ಒಂದು ಊಟ ಮಾಡೋಣ ಬನ್ನಿ. ಹುರುಳಿಕಾಳು ಮೊಳಕೆ ಕಟ್ಟಿರೋಂಥ ಕಾಳಲ್ಲಿ ಉಪ್ಪು ಸಾಂಬಾರು ಮಾಡಿದ್ದೀನಿ.
ಬನ್ನಿ ಊಟ ಮಾಡೋಣ. ಕೆಚ್ತಾ ಐತೆ, ನಂಗೆ ಹಸ್ವಾಗ್ತಿತ್ತು ಅಂತ ಹೇಳಿ ಬಂದೆ. ನಮ್ಮ ಅಪ್ಪಾಜಿ ಒಂದು ಮೂಟೆ ಸಿಮೆಂಟು ಮತ್ತು ಕಡಪೆ ಕಲ್ಲು ಅಂದರೆ ಶೆಲ್ಫ್ ಬರುತ್ತಲ್ಲ ಅದನ್ನ ತರಕ್ಕೆ ಅಂತ ಹೋಗೈತೆ. ಊಟ ಮಾಡು ಅಂದರೆ ಬಂದು ಊಟ ಮಾಡ್ತೀನಿ ಅಂತ. ನಮ್ಮ ಬಾಗಿಲು ಪರಿಸ್ಥಿತಿ, ನಾನು ಅಷ್ಟೊತ್ತಿನ ಒಂಚೂರು ಕೆಚ್ಚಿದೆ, ಇದೆಲ್ಲ ನಮ್ಮಮ್ಮ ಕೆಚ್ಚಿರೋದು. ಬಾಗಿಲು ಈ ಥರ ಪರಿಸ್ಥಿತಿಯಾಗಿದೆ. ನಮ್ಮ ಅಪ್ಪಾಜಿನೂ ಕೂಡ ಕಲ್ಲು ತೊಗೊಂಬತ್ತು. ಇವೇನಪ್ಪಾಜಿ ಹೊಸವೋ ಏನಪ್ಪಾಜಿ ಹಂಗವೇ ವೈಟ್ ಸಿಮೆಂಟ್. ಬೇಜಾರು ಬಸ್, ನಾವು ಅಂದ್ಕೊಂಡಿರೋದೇನೂ ಆಗ್ತಾಯಿಲ್ಲ. ಮೆಸೇಜ್ ಬೇರೆ ಏನೇನು ಬರ್ತಾಯಿತ್ತು. ಹೊಸ ಶೆಲ್ಫ್ ಕಲ್ಲ ಒಂಥರ ಗಲೀಜಾಗಿರೋ ಥರ ಕಾಣ್ತಾ ಇದೆ. ಅಪ್ಪಾಜಿ ಹೊಸ ಅವ ಇವು? ಅಯ್ಯ ಮೆತ್ಕೆ ಎಲ್ಲ ಮಣ್ಣಾಗವಲ್ಲ, ಅದಕ್ಕೆ ಕೇಳಿದೆ. ಬರಬೇಕಾ ನಾನುವೇ? ಹಾಂ, ಅಮ್ಮಂಗೆ ಟೀ ಕೊಟ್ಬಿಟ್ಟು ಅಪ್ಪಾಜಿ ಇವಾಗ ಅದೆಲ್ಲ ಏನು ಹಿಂಗೆ ದದ್ದು ಮಾಡಾಕಿದ್ವಲ್ಲ ಅದನ್ನೆಲ್ಲ ತುಂಬಿ ಹಿಂದಕ್ಕೆ ಹಾಕೋಕ್ಕೆ ಏನೋ ಮಾಡ್ತಾಯಿದ್ದೆ. ಎಲ್ಲನೂ ತುಂಬ್ಕೊಂಡು ಕೆಲ್ಸಕ್ಕೆ ಸ್ಟಾರ್ಟ್ ಮಾಡ್ತು. ಇವಾಗ ಲೇಟ್ ಆಯಿತು ಕೆಲಸ. ಬಟ್ ಸಾಲಿರಂದ್ರೆ ಐಟಮ್ಸ್ ಥರ ಅದನ್ನೇ 4-5 ಸಲ ಓಡಾಡಿದ್ದೆ, ಟೈಮ್ ವೇಸ್ಟ್ ಆಯಿತು. ನಾನು ಟೀ ಕೊಟ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ ಅಯ್ಯೋ ಟೀ ಉಕ್ಕೋಯ್ತಲ್ಲ. ನಿಮ್ಮ ಕಡೆ ಮಾತಾಡ್ತಿದ್ದೆ ಫ್ರೆಂಡ್ಸ್. ಟೀನೇ ಉಕ್ಕೋಯ್ತು, ಹೋಗತ್ತೆ. ಗ್ಯಾಸು ಆಫ್ ಆಗೈತೆ, ಟೀನೇ ಉಕ್ಕೋಗೈತೆ. ಕಸ ಗುಡಿಸಿ ಕೊಟ್ಟಿಗೆಲ್ ಪಾತ್ರೆ ಎಲ್ಲ ತೊಳ್ಕೊಬೇಕು. ಪಾಪನು ಬಂದ್ಬಿಡ್ತಾಳೆ, ಕೆಲಸಗಳೆಲ್ಲ ಮುಗಿಸ್ಕೋಬೇಕು. ಇನ್ನು ಅಪ್ಪಾಜಿ ಅಮ್ಮ ಅವ್ರೇನಾದ್ರು ಕೇಳಿದ್ರೆ ಸಣ್ಣ ಪುಟ್ಟ ಹೆಲ್ಪ್ ಮಾಡಬೇಕಾಗತ್ತೆ. ಟೀ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ರು. ಅದು ಒಡೆದಾಕಿದ್ವಲ್ಲ, ನೆಲ ದದ್ದು ಮಾಡಿದ್ವಲ್ಲ, ಅದೆಲ್ಲ ತುಂಬ್ಕೊಂಡೋಗಿ ಪಾಪ ನಮ್ಮ ಅಪ್ಪಾಜಿ ಹಿಂದ್ಗಡೆಗೆ ಸುರಿತು. ನಾನು ಒಳಗಡೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಂದೆ. ಅದನ್ನೆಲ್ಲ ನೋಡಿ ನೀಟಾಗಿ ಗುಡಿಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ತಾವ್ರೆ. ಫಸ್ಟಿಂದ ಗಾರೆ ಹಾಕ್ಬೇಕಲ್ಲ, ಅದಕ್ಕೆಲ್ಲ ನೀಟಾಗಿ ಮಾಡ್ಕೋತಾವ್ರೆ. ಕಾಯಿ ಕಂಟನ್ನು ಕೂಡ ಮಾರ್ಬೋದು. ನಮ್ಮದು 110 ರೂಪಾಯಿ ಆಯಿತು. ಒಂದು ಕಾಯಿ 2 ಕಂಟ ಬರುತ್ತಲ್ಲ, ಅದಕ್ಕೆ 2 ರೂಪಾಯಿ. ಹಾಗೆ ನಮ್ಮ ಪಕ್ಕದ ಮನೆಯವರು ಕೂಡ ಮಾರ್ತಾಯಿದ್ರು, ನೋಡ್ಬೋದು. ನಾನು ಹಂಗೆ ಸುಮ್ಮನೆ ಮೆತ್ತಗೆ ಕ್ಯಾಪ್ಚರ್ ಮಾಡಿಕೊಂಡೆ. ನಮ್ಮ ಬೀದಿಯವರು ಯಾರೋ ನನ್ನ ವೀಡಿಯೋಗೆ ಬರೋಲ್ಲ. ಹಾಗಾಗಿ ಆ ಹಣ್ಣೊಂದು ಎಷ್ಟು 28 ಆಯಿತು, 28 ರೂಪಾಯಿ ಕೊಟ್ಟರು. ಅಷ್ಟೇನಾ ಅಂತ ತಗೊಂಡ. ನಮ್ಮದು 110 ರೂಪಾಯಿ ಆಯಿತು. ಅಪ್ಪಾಜಿ ಅಮ್ಮನು ಕಾಂಕ್ರೀಟ್ ಕಲ್ಸೋಕ್ಕೆ ಅಂತ ಹೇಳಿ ಮರಳನ್ನು ಸಿಮೆಂಟು ಮಿಕ್ಸ್ ಮಾಡಿ ಅದನ್ನು ರೌಂಡ್ ಶೇಪಿಗೆ ಮಾಡಿಕೊಂಡು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾಡ್ತಾ ಇದ್ದಾರೆ ಅದನ್ನು. ಏನು ಮಾಡ್ತಿಲ್ಲಕ್ಕ, ಹೋಗ್ತೀನಿ ಒಳಗಡೆ ಕೆಲಸ ಮಾಡ್ತಾ ತಾತ. ಹೋಗಿ ಟಿ ವಿ ನೋಡೋಗು ನೀನು. ಇಲ್ಲ ಕನಕೃತು, ಜ್ವರ ಬಂದವೆ, ಮೈ ಸುಡ್ತದೆ, ಕಳ್ಸೋದಿಲ್ಲ ಆಚೆಗೆ. ನಡಿ ಒಳಿಕೆ ಒಂದ್ಸತಿ ಹೇಳೋದು. ಇಲ್ಲಿ ತಾತ ಕೆಲಸ ಮಾಡ್ತಾ ಇದಲ್ಲ, ಮನೆ ಕಟ್ತಾ ಇದಲ್ಲ ನೋಡು. ಹೋಗ್ಬೇಡಕ್ಕ ನೀನು, ಹೋಗು. ಹಿಂದ್ಗುಟ್ಲಾಗ ಹೊಡ್ಕೊಂಡು ಕರ್ಕೊಬತ್ತೀನಿ. ಹೋಗು ನೀನು, 10 ನಿಮಿಷ ಆಟ ಆಡ್ಕೊಂಡು ಬರೋಗು. ಹಾಂ, ಹಂಗಂದ್ರೆ ಜಗ್ತಿ ಕಟ್ಟಾಗಂತ. ಜಗ್ತಿ ಕಟ್ಟಕ್ಕೆ ಕತ್ಲೆ ಆಯ್ತದೆ, ಹೋಗು. ಈಗಲೇ ಎಲ್ಲಿ ಕಟ್ಟಾಯ್ತದೆ? ಕೃತು ಮೈ ಸುಡ್ತಾ ಐತೆ. ಬೆಳಗ್ಗೆ ಸಲ ವಾಮಿಂಟ್ ಕೂಡ ಆಗಿತ್ತಂತೆ. ಜ್ವರ ಸಿರಪ್ ಹಾಕ್ತೆ. ಹಂಗೂ ಹೋಗ್ಬೇಡ ಅಂದ್ರೆ ಆಟ ಆಡೋಕೆ ಹೋದ್ಲು. ಇಲ್ಲಿ ನೋಡಿ ನಮ್ಮ ಅಪ್ಪಾಜಿ ಕಟ್ತಾ ಇದೆ. ನಮ್ಮ ಮನೆಯೆಲ್ಲ ಕಟ್ಟಿರೋದು 2 ಮನೆ ಕಟ್ಟಿರೋದು ನಮ್ಮ ಅಪ್ಪಾಜಿನೇ. ಯಾರೋ ಒಬ್ಬರು ಈಗ ರೀಸೆಂಟಾಗಿ ಹೋಮ್ ಟೂರ್ ಮಾಡಿ ಅಂತ ಹೇಳಿದ್ರು. ಎಲ್ಲ ಹೋಮ್ ಟೂರ್, ಗಂಡನ ಮನೆ ಅಪ್ಪನ ಮನೆ 2 ಕೂಡ ಮಾಡಿದ್ದೀನಿ. ನೋಡದೆ ಹೋದರೂ ಹೋಗಿ ನೋಡ್ಕೊಂಬನ್ನಿ. ಆಸೆ ಆಯಿತು ಜಗ್ತಿ ಮಾಡಿಸ್ಬೇಕು ಅಂತ. ಜಗ್ತಿದ್ರೆ ಯಾರ್ಯಾರು ಬಂದು ಕೂತ್ಕೋತಾರೆ, ಅಥವಾ ನಾವು ಕೂಡ ಒಂದು ಗಳಿಗೆ ಗಾಳಿ ಬೀಸ ಬಂದು ಆಚೆ ಕಡೆ ಕೂತ್ಕೋಬೋದು. ಈ ಥರ ಕೆಳಗಡೆ ಕೂತ್ಕೋಬೇಕಾಯಿತು. ಬಟ್ ಮುಂಚೆ ಆಗ ಮಾಡಿರಲಿಲ್ಲ. ನಾವು ಇವಾಗ ಸೈಡ್ಗೆ ಮಾಡಿಸೋಣ ಅಂತ ಹೇಳಿ ಅಳತೆ ತೊಗೊಂಡು ಶೆಲ್ಫ್ಗಳೆಲ್ಲ ತಂದಿದ್ದು. ಬಟ್ ಏನಾಯಿತು ಅಂತ ಹೇಳಿದ್ರೆ, ಅಮ್ಮ ಫ್ರಂಟ್ಗೆ ಮಾಡಿಸೋಣ, ಅಲ್ಲಿ ಏನಾದ್ರು ಮುಂದೆ ಹೊಸು ತಂದು ಹೊಸು ಕಟ್ಟಾಕಿದ್ರೆ ಗಂಜಲ ಎಲ್ಲ ಹಾರುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ, ಈ ಕಡೆನೇ ಹಾಕ್ಸೋಣ ಅಂತು. ನಾವು ಅಷ್ಟರಲ್ಲಿ ಶೆಲ್ಫ್ ಕಲ್ಲು ತಂದಾಗ್ಬಿಟ್ಟಿತ್ತು. ಅಪ್ಪಾಜಿ ಕಡಪೆ ಕಲ್ಲು ಅನ್ನುತ್ತೆ, ನಾವು ಶೆಲ್ಫ್ ಕಲ್ಲು ಅಂತೀವಿ. ಅಡುಗೆ ಮನೆಗೆ ಹಾಕ್ತೀವಲ್ಲ ಆ ಥರ ಕಲ್ಲು, ಆ ಥರ ಕಲ್ಲಲ್ಲಿ ಮಾಡಿಸ್ತಾ ಇರೋದು. ಅದು ಮಾರ್ಕ್ ಮಾಡ್ಕೊಳ್ತಾ ಇದೆ. ಸೇಮ್ ಅದರಳತೆ ಕಟ್ಟಬೇಕಲ್ಲ, ಹಂಗೆ. ಅವ್ರ ಕೆಲಸದ ಬಗ್ಗೆ ನಂಗೆ ಅಷ್ಟು ಏನು ಅಂತ ಡೀಟೇಲ್ ಆಗಿ ಗೊತ್ತಿಲ್ಲ, ನಾನು ನೋಡ್ಕೊತಾ ಇದ್ದೀನಿ. ಏನವತ್ತು ಬಾಯ್ಲಿ? ಬಾಯ್ಲಿ ಏನದು? ಉಗಿ ಹೋಗು. ಡ್ರೈನೇಜ್ಗೆ ಎಷ್ಟೊತ್ತಾಯ್ತು? ಉಗಿಯಮ್ಮ ಸಾಕು. ಎಷ್ಟು ಸತಿ ಆಗಿತಾರೆ? ಮೈ ಬೇರೆ ಸುಡ್ತದೆ. ಕೃತ ನಾನು ಒಂದ್ಸತಿ ಹೇಳೋದು ಉಗಿ ಹೋಗು, ಜಾಸ್ತಿ ಬೇಡ. ಆವಾಗಿಂದ ಉಗಿತಾ ಇದ್ದಾನೆ. ಸಾರಿ, ಅಗಿತಾ ಇದ್ದಾನೆ. ಕೃತಿ ಜಗ್ತಿ ಮೇಲೆ ನಾನು ಒಬ್ಳೆ ಕೂತ್ಕೊಳ್ಳೋದು, ನಿಂಗೆ ಕೊಡಲ್ಲ.
ಈ ಮೆಟ್ಲು ಮಟ್ಟಕ್ಕೆ ಕವರ್ ಮಾಡಿ ಒಂದು 6:30. ಬಟ್ ಎಷ್ಟು ಕತ್ಲೆ ಆಗಿದೆ ನೋಡಿ. ನಾನು ಮೊಟ್ಟೆ ತರೋಣ ಅಂತ ಹೇಳಿ ಬಂದಿದ್ದೆ. ಉಪ್ಪು ಸಾಂಬಾರು ಮಾಡಿದ್ನಲ್ವ, ಅದಕ್ಕೆ ಆಮ್ಲೆಟ್ ಮಾಡೋವಂಥದ್ದಕ್ಕೆ ಬಂದೆ. ಅದಕ್ಕೆ ನನಗೆ ಯಾಕೋ ಆಮ್ಲೆಟ್ಗಿಂತ ಎಗ್ ಬುರ್ಜಿ, ಆಮ್ಲೆಟು ಇಷ್ಟ, ಬಟ್ ಇವಾಗ ಎಗ್ ಬುರ್ಜಿನೂ ಇಷ್ಟ. ನೋಡೋಣ, ಎಗ್ ಬುರ್ಜಿ ಮಾಡಿ ಮುದ್ದೆ ಮಾಡಿ ರೈಸ್ ಮಾಡ್ತೀನಿ. ಅಪ್ಪಾಜಿ ಒಂದು ಸೈಡ್ದು ಜಗ್ತಿದ್ದು ಸ್ವಲ್ಪ, ಅಂದರೆ ಇನ್ನೂ ಫುಲ್ ಫಿನಿಶಿಂಗ್ ಥರ ಮಾಡಿಲ್ಲ, ಹಂಗೆ ಶೆಲ್ಪ್ ಇಟ್ಟೈತೆ. ಇವಾಗ ಇನ್ನೊಂದು ಕಡೆ ಮಾಡ್ತಾಯಿದೆ. ಸೊ ಮಿಕ್ಕಿದ್ದು ಕಾಂಕ್ರೀಟ್ ಎಲ್ಲ ಬೆಳಗ್ಗೆ ಹಾಕುತ್ತೆ. ಜೊತೆಗೆ ಸಪ್ಪೆ ಎಗ್ ಬುರ್ಜಿ ಮುದ್ದೆಗೆ ಇಟ್ಟಿದ್ದೀನಿ. ಹಾಗೆ ನಮಗೆ ಎಗ್ ಬುರ್ಜಿ ಮಾಡಿದ್ದೀನಿ. ರೈಸ್ ಆಗಿದೆ, ಊಟ ಮಾಡಬೇಕಿವಾಗ ಮುದ್ದೆ ಆಗ್ತಿದ್ದಂಗೆ. ನಾನು ಅಡುಗೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಆಚೆ ಕಡೆ ಹೆಂಗೆ ಮಾಡಿದ್ದಾರೆ ನೋಡೇ ಇಲ್ಲ. ಆಚೆ ಕಡೆ ತಾಳಿ ನೋಡೋಣ ಅಂದ್ಬಿಟ್ಟು ನಾನು ಬಂದೆ. ಹಾಗೆ ನಿಮಗೂ ಕೂಡ ತೋರಿಸ್ಬೋದು ಅಂತೇಳಿ. ಇವತ್ತಂತೂ ಕೆಲಸ ಕಂಪ್ಲೀಟ್ ಆಗಿಲ್ಲ, ನಾಳೆನೇ ಕಂಪ್ಲೀಟ್ ಆಗೋದು. ಈ ಥರ ಈ ಕಡೆ ಒಂದು ಜಗ್ತಿ, ಹಾಗೆ ಆ ಕಡೆ ಒಂದು ಜಗ್ತಿ, 2 ಜಗ್ತಿ, ಹಾಗೆ ಅದು ಕೆಳಗಡೆ ಸ್ಲಿಪ್ಪರ್ ಕೂಡ ಬಿಟ್ಕೋಬೋದು. ಅದಕ್ಕೋಸ್ಕರ ನಾವು ಶೆಲ್ಪ್ ಕಲ್ಲಲ್ಲಿ ಜಗ್ತಿ ಮಾಡಿಸಿರೋದು. ನಾರ್ಮಲ್ಲು ಇಟ್ಕೆಲೇ ಜಗ್ತಿ ಮಾಡ್ತಾರೆ, ಆ ಥರ ಮಾಡಿಸಿದ್ರೆ ಕೆಳಗಡೆ ಏನು ಬಿಟ್ಕೊಳ್ಳೋಕ್ಕಾಗಲ್ಲ. ಅಂದರೆ ಏನಾದರೂ ಇಟ್ಕೊಬೋದು, ಸ್ಲಿಪ್ಪರ್ಸ್ ಬಿಟ್ಕೋಬೋದು ಈ ಥರ ಮಾಡಿಸಿದ್ರೆ ಅಂತೇಳಿ ನಾವು ಪ್ಲ್ಯಾನ್ ಮಾಡಿ ಈ ಥರ ಮಾಡಿಸಿರೋದು. ನಮ್ಮನೆ ಸೊಳ್ಳೆ ಜಾಸ್ತಿ ಬರ್ತವೆ ಗೈಸ್, ಅದಕ್ಕೆ ಡೋರ್ ಲಾಕ್ ಮಾಡಿಬಿಡ್ತೀವಿ. ಮುಂಚೆ ಥರ ಯಾರೋ ಅಕ್ಕಪಕ್ಕದ ಮನೆಯವ್ರು ಬರೋದು ಕೂತ್ಕೊಳ್ಳೋದು ಆ ಥರ ಏನೂ ಮಾಡಲ್ಲ. ಇವಾಗೆಲ್ಲ ಅವ್ರವ್ರ ಮನೆ ಡೋರ್ ಲಾಕ್ ಮಾಡ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ. ಹಾಗಾಗಿ ನಾವು ಕೂಡ ಹಾಗೆ ಸೊಳ್ಳೆ ಜಾಸ್ತಿ ಬರ್ತವೆ ಅಂತ ಹೇಳಿ 6:30 7 ಗಂಟೆಗೆಲ್ಲ ಡೋರ್ ಲಾಕ್ ಮಾಡಿಬಿಡ್ತೀವಿ. ಕೃತು ಬೇರೆ ಐರನ್ ಬಾಕ್ಸ್ ಇಟ್ಕೊಂಡು ಆಡ್ತಾ ಇದ್ಲು, ಕಿತ್ತಿಟ್ಟೆ. ಗುಡ್ ಮಾರ್ನಿಂಗ್. ಎಣ್ಣೆ ಕಂಟಿನ್ಯೂಷನ್ ಬೇಕಾಗಿರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಬ್ಯುಸಿ ಇದ್ದೀನಿ, ಅದಕ್ಕೆ ಹಿಂಗಿದ್ದೀನಿ. 7:40 ನಾನು ಮಸಾಲ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬಲ್ಲಿ ಫಸ್ಟ್ ವೀಡಿಯೋ ಹಾಕಿರೋದು ಮಸಾಲ ಚಿತ್ರಾನ್ನ ರೆಸಿಪಿ. ದಯವಿಟ್ಟು ಅದನ್ನು ನೋಡಿದ್ರೆ ನಕ್ಕು ನೀವೇ ಇದು ಮಾಡ್ಬಿಡ್ತೀರ, ಅಷ್ಟು ಕೆಟ್ಟದಾಗಿದೆ ಎಡಿಟಿಂಗು. ತಂಬ್ಲೈನು ಕೂಡ ಹೆಂಗೆಂಗೋ ಹಾಕಿದ್ದೆ. ಆಗ ಅದೇ ಪಿಕ್ಚರ್ಸ್ನ ಸ್ಕ್ರೀನ್ಶಾಟ್ ತೆಗೆದು ಅದನ್ನು ಏನೋ ಹಾಕ್ತೆ 2ನೇ ಸಲ. ಅದು ನಿಜವಾಗ್ಲೂ ಒಂಚೂರು ಏನೂ ಮಾಡಿಲ್ಲ. ಫಸ್ಟ್ ವೀಡಿಯೋ ಅದಾದಮೇಲೆ ನಂತರ ಮಸಾಲ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವಾಗ ಏನೇನು ಹಾಕೊಂಡು ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ನಿಮಗೆ. ಅದ ನಂತರ ಈ ವಿಡಿಯೋ ಅಂದರೆ ಈ ರೆಸಿಪಿ ಮತ್ತೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಾಯಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಒಂದು 4 ಎಳೆ ಪುದೀನ ಜಾಸ್ತಿ ಹಾಕೊಂಡ್ರೆ ಅದೇ ಸ್ಮೆಲ್ ಬರುತ್ತೆ ಅಂತ, ಸ್ವಲ್ಪ ಗಮ್ಮನ್ಲಿ ಅಂತ. ಹಾಗೆ ಸಾಂಬಾರು ಸೊಪ್ಪು ಜಾಸ್ತಿ ಹಾಕಿದ್ದೀನಿ, ಹಾಗೆ ಶುಂಠಿ, ಚಕ್ಕೆ, ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಬಿಕಾಸ್ ಒಗ್ಗರಣೆಲಿ ತಿಂದೇ ಹೋದರೂ ಈ ಥರ ಮಸಾಲೆಲ್ಲಾದರೂ ಸೇರಿಕೊಳ್ಳಿ ಅಂತ ಹೇಳಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಚಕ್ಕೆ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಮತ್ತು ಮೆಣಸಿನ್ಕಾಯಿನ ಹಸಿ ಮೆಣಸಿನ್ಕಾಯಿನ ಆಯಲಲ್ಲಿ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಹಸಿ ಮೆಣಸಿನ್ಕಾಯಿನ ಆಯಲಲ್ಲಿ ಸ್ವಲ್ಪ ಹುರಿದು ಹಾಕಿದ್ದೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ. ಇದು ಗ್ರೈಂಡ್ ಆಯಿತು. ಈ ಥರ ನಾನು ಸಣ್ಣಕ್ಕೆ ಮಾಡ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಒಗ್ಗರಣೆಗೆ ಬೆಳ್ಳುಳ್ಳಿ, ಹಾಗೆ ಒಗ್ಗರಣೆಗೆ ಸಾಸಿವೆ ಆದಮೇಲೆ ಕಡಲೆಬೇಳೆ, ಹಾಗೆ ಇದೊಂದು ಉದ್ದಿನ ಕಾಳು. ನಮ್ಮನೆ ಕಡಲೆ ಬೀಜ ಖಾಲಿ ಆಗಿಬಿಟ್ಟೈತೆ, ಹಾಕೋತಾ ಇಲ್ಲ. ಕಡಲೆ ಬೀಜ ಹಾಕ್ಕೊಂಡ್ರೆ ಸೂಪರ್ ಕಾಂಬಿನೇಷನ್. ಆ್ಯಂಡ್ ಹೆಸರು ಬೇಳೆ ಇದ್ದರೆ ಹೆಸರು ಬೇಳೆನೂ ಕೂಡ ಹಾಕೋಬೋದು. ನಮ್ಮನೆ ಇದಿತ್ತು ಇವೆರಡನ್ನು ಎತ್ಕೊಂಡಿದ್ದೀನಿ. ಇವಾಗ ಬನ್ನಿ ಒಗ್ಗರಣೆಗೆ ಹಾಕೋಣ. ಕೈಯಲ್ಲಿ ಬಿಟ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ನಮ್ಮ ಕೃತು ಲೇಟ್ ಆಯ್ತದೆ ಅಂತ ನಳ್ತಾವಳೆ ಫ್ರೆಂಡ್ಸ್. 8 ಗಂಟೆಗೆ ಎಣ್ಣೆ ಬಸ್ ಬೇಗ ಬಂದು ನಿಂತಿತ್ತು, ಓಡೋಗಿ ಬಸ್ ಹತ್ತಿಸ್ತೆ. ಅದಕ್ಕೆ ಅವ್ರ ಅಜ್ಜಿ ಕೊಬ್ಬರಿ ಎಣ್ಣೆ ಹಾಕಿ 2 ಜುಟ್ಟು ಹಾಕೈತೆ. ಅವಳೇ ಈ ಡ್ರೆಸ್ನ ಬೀರಲ್ಲಿ ತೊಗೊಂಡು ಹಾಕ್ಕೊಂಡಿದ್ದಾಳೆ. ಎಲ್ಲಮ್ಮ ಡ್ರೆಸ್ ತೋರಿಸು ನಿಂದು, ಪುಟಾಣಿ ಡ್ರೆಸ್. ಮತ್ತು ಬ್ಯಾಗಲ್ಲಿ ಅದು ಟಾಪು ಬೀರಲ್ಲಿತ್ತು. ಸಾಸಿವೆ ಚಟಪಟ ಅಂತ ಸೇರ್ತಾವೆ. ಇವಾಗ ಈ ಕಾಳುಗಳಿದಾವಲ್ಲ ಇವನ್ನ ಹಾಕ್ಕೊಳ್ಳೋಣ. ಇವಾಗ ಕಡಲೆ ಬೀಜ ಹಾಕಿದರೆ ಮಸ್ತ್ ಕಾಂಬಿನೇಷನ್ನು, ಬಟ್ ಏನು ಮಾಡ್ತೀರಾ, ಇಲ್ಲ ಇವಾಗ. ಅದಕ್ಕೆ ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ಮಾಡೋಣ ಅಂತ ನನಗೊಂಥರ ಈ ಮಸಾಲೆ ಚಿತ್ರಾನ್ನ 1 ವರ್ಷದ ಮೇಲೆ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಫಸ್ಟ್ ವೀಡಿಯೋ ನಾನು ನನ್ನ ಯೂಟ್ಯೂಬಲ್ಲಿ ಹಾಕಿರೋದು ಮಸಾಲೆ ಚಿತ್ರಾನ್ನ. ಒಂಥರ ಸೆಂಟಿಮೆಂಟು ಫ್ರೆಂಡ್ಸ್. ಎಷ್ಟು ಬೇಗ 1 ವರ್ಷ ಆಗೋಯ್ತು. ಎಷ್ಟು ಕಷ್ಟಪಟ್ಟಿದ್ದೀನಿ ಯೂಟ್ಯೂಬಲ್ಲಿ. ಆ್ಯಂಡ್ ಎಷ್ಟು ಜನ ಹಿಂದ್ಗಡೆ ನನ್ನ ಆಡ್ಕೊಂಡಿದ್ದಾರೆ. ಆ್ಯಂಡ್ ನಮ್ಗೆ ಗೊತ್ತಿರೋರೇ, ಅದರಲ್ಲೂ ಬೇಸಿಕ್ಲಿ ನನಗೆ ಆಗದೆ ಹೋದವರು ಹಿತಶತ್ರುಗಳೆಲ್ಲ ಏನೇನೆಲ್ಲ ಮಾತಾಡಿದ್ದಾಳೆ, ನಮ್ಮ ಬಗ್ಗೆ ಆಗ್ತಾಳೆ, ಅದಾಗ್ತಾಳೆ, ಇದಾಗ್ತಾಳೆ ಅಂತ. ಸೊ ಎಲ್ಲ ನೆನಪಾಗುತ್ತೆ ನನಗೂ. ಮಸಾಲ ಚಿತ್ರಾನ್ನಕ್ಕೂ ನಮ್ಮ ಯೂಟ್ಯೂಬ್ ಚಾನಲ್ಗೂ ಬಿಡಿಸಲಾಗದ ನಂಟು ಅಂತ ಹೇಳ್ಬೋದು. ತುಂಬ ಖುಷಿ ಆಗ್ತಾಯಿದೆ. ಸೊ ಯಾರ್ಯಾರು ನನ್ನ ಫಸ್ಟ್ ವೀಡಿಯೋ ಮಸಾಲ ಚಿತ್ರಾನ್ನ ನೋಡಿ ಅಲ್ಲಿಂದ ಇಲ್ಲಿ ತನಕನೂ ಕೂಡ ಇವತ್ತು ಮಾಡ್ತಾರ ಚಿತ್ರಾನ್ನ ತನಕನೂ ವೀಡಿಯೋ ನೋಡಿದ್ದೀರ, ದಯವಿಟ್ಟು ಕಮೆಂಟ್ ಮಾಡಿ ಪ್ಲೀಸ್. ಬೇಜಾರು ಮಾಡ್ಕೊಬೇಡಿ, ಕಮೆಂಟ್ ಮಾಡಿ ಆಯಿತಾ. ನನಗೆ ಖುಷಿ 1 ವರ್ಷದಿಂದ ಹಂಗಾದ್ರೆ ಯಾರ್ಯಾರೆಲ್ಲ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ನನಗೂ ಕೂಡ ತಿಳ್ಕೊಳ್ಳೋ ಅಂತಹ ಕ್ಯೂರಿಯಾಸಿಟಿ ಇದೆ, ಅದಕ್ಕೋಸ್ಕರ. ಸೊ ಇದು ಪೂರಿ ಕಡಿಮೆ ಮಾಡಿಬಿಟ್ಟಿದ್ದೀನಿ.
ಜಾಸ್ತಿ ಮಾಡೋಣ. ಇವಾಗ ಅಪ್ಪಾಜಿ ಕೆಲಸ ಮಾಡುತ್ತೆ, ಇವಳನ್ನ ಕಳಿಸಿ ಕೆಲಸ ಇರುತ್ತೆ. ನನಗೂ ಕೂಡ ಸಣ್ಣ ಪುಟ್ಟದ್ದು ಏನಾದರೂ ತಂದು ಕೊಡೋದಿರುತ್ತೆ, ಅಥವಾ ಇಲ್ಲ ಏನು ಕೆಲಸ ಇಲ್ಲ ಅಂದರೆ ಅಪ್ಪಾಜಿ ಅದನ್ನೆಲ್ಲ ಕ್ಲೀನ್ ಮಾಡೋದು ವೀಡಿಯೋ ಮಾಡ್ಕೊತೀನಿ. ಸೊ ಇವಾಗ ಇದನ್ನು ಹಾಕ್ಕೊಳ್ಳೋಣ. ಏನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಅವ್ರವರ ಸ್ಟೈಲ್ ಮಸಾಲ ಚಿತ್ರಾನ್ನ. ಈರುಳ್ಳಿನೂ ಕೂಡ ಹಾಕ್ಕೊಂಡೆ, ಹಾಗೆ ಕರಿಬೇವು ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಹಾಕೋತೀನಮ್ಮ, ನಮ್ಮ ಕೃತು ಕೂಡ ಮಾತಾಡ್ತಾ ಇದ್ದಾಳೆ ಮಧ್ಯದಲ್ಲಿ. ಸೊ ಇದು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಆಯಲಲ್ಲಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ರುಚಿಗೆ, ಅಂದರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ. ಇವಾಗ ಇದು ನೀಟಾಗಿ ಫ್ರೈ ಆಯಿತು. ಇದನ್ನು ಹಾಕ್ಕೊಳ್ಳೋಣ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಥರ ಬೇಯಿಸ್ಕೋಬೇಕು. ನೀರು ಹಾಕೋಬೇಡಿ, ಆಯಲ್ ಏನು ಬಿಟ್ಕೊಂಡಿದೆ ಆಯಲಲ್ಲೇ ಫ್ರೈ ಮಾಡ್ಕೋಬೇಕು. ಫೈನಲಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಚೆನ್ನಾಗಿ ಬೆಂದಿದೆ. ಒಲೆ ಆಫ್ ಮಾಡ್ಕೊತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಇರಲಿಲ್ಲ, ಹಿಳ್ಳಿಕಾಯಿ ಅಂದರೆ ಗೊತ್ತಲ್ವ ನಿಮ್ಮೆಲ್ರಿಗೂ, ಹಿಳ್ಳಿಕಾಯಿನೇ ಒಂದು ಸೈಡಲ್ಲಿ ಚಿಕ್ಕ ಕಟ್ ಮಾಡಿಕೊಂಡು ಹುಳಿನ ಬಿಡ್ತಾ ಇದ್ದೀನಿ. ಫೈನಲ್ ಟಚ್ ಅಂತ ಹೇಳ್ತಾರಲ್ಲ, ಆ ಥರ ನಿಂಬೆಹಣ್ಣಿನ ರಸ ಅಥವಾ ಹಿಳ್ಳಿಕಾಯಿ ರಸ ಫೈನಲ್ ಟಚ್ ಅಂತ ಹೇಳ್ಬೋದು. ಫೈನಲಿ ಮಸಾಲ ಚಿತ್ರಾನ್ನ ರೆಡಿ. ನೋಡೋಕ್ಕೂ ಕೂಡ ಕಲರ್ಫುಲ್ ಆಗಿದೆ, ಟೇಸ್ಟು ಕೂಡ ಕಲರ್ಫುಲ್ ಆಗಿರುತ್ತೆ. ನಾನು ತಿಂದುಬಿಟ್ಟು ನಿಮಗೆ ಬೇಕಾದರೆ ಹೇಳ್ತೀನಿ ಹೇಗೆ ಬಂದಿದೆ ಅಂತ, ಓಕೆನಾ. ಇವಾಗ ಕೃತುಗೆ ಬಾಕ್ಸ್ ರೆಡಿ ಮಾಡೋಣ. ಸ್ನ್ಯಾಕ್ಸ್ಗೆ ದಾಳಿಂಬೆ ಹಾಕ್ತಾಯಿದ್ದೀನಿ, ಚಿತ್ರಾನ್ನ, ಹಾಗೆ ಬಿಸಿನೀರು. ಆ್ಯಂಡ್ ಕೃತು ಇನ್ನೂ ಟೈಮ್ ಆಗಿಲ್ಲ, ಅಲ್ಲಿ ಹೋದ್ರೆ ಅರ್ಧ ಗಂಟೆ ನಿಂತ್ಕೋಬೇಕು. ಮನೆ ಕಸ ಎಲ್ಲ ಗುಡಿಸ್ತೀನಿ. ಚಿದು ಮನೆ ಹತ್ರ ಆಟಾಡ್ತಾರೋ ಬ್ಯಾಗೆಲ್ಲ ಇಲ್ಲಿ ಈಚೆ ಕಡೆನೇ ಇಟ್ಬಿಟ್ಟು ಹೋಗು. ಇಲ್ಲಿ ಚಿನ್ನು ಜಾಸ್ತಿ ಆಡ್ಬಿಡ, ನಾನು ಅಲ್ಲಿ ಅರ್ಧ ಗಂಟೆ ಮಾಡೋ ಕೆಲಸ ಬಿಟ್ಬಿಟ್ಟು ರೋಡಲ್ಲಿ ನಿಂತ್ಕೊಳಕಾಯ್ತದ? ಇಲ್ಲ ಹೋಗಿರೋ ನೀನು, ನಾನು ಬಸ್ ಬಂದಾಗ ಬರ್ತೀನಿ. ನಳ್ಳು ನಾನೇನು ಮಾಡೋಕ್ಕಾಗೋದಿಲ್ಲ, ನಾನು ಕಸ ಎಲ್ಲ ಗುಡಿಸ್ಬೇಕು, ಟೈಮ್ ಆಗಿಲ್ಲ ಇನ್ನೂ ಬಸ್ಗೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಹಾಗೆ ಕೃತುನ ಕೂಡ ಕಳಿಸ್ಬಿಟ್ಟು ಬಂದು ನನ್ನ ಕೆಲಸಗಳನ್ನ ನಾನು ಮಾಡಿಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.